ಸಿನಿಮಾ ಮಾಡಲ್ಲ ಅಂತ ಕಿಚ್ಚ ಸುದೀಪ್ ಅವರು ಅಡ್ವಾನ್ಸ್ ಅನ್ನು ವಾಪಸ್ ಕೊಟ್ರಂತೆ. ಸುದೀಪ್ ರಿಜೆಕ್ಟ್ ಮಾಡಿದ ಸಿನಿಮಾವನ್ನ ಕೊನೆಗೆ ಒಪ್ಪಿಕೊಂಡಿದ್ದು ದರ್ಶನ್ ಅಂತೆ. ಹಾಗಾದ್ರೆ ಸುದೀಪ್ ರಿಜೆಕ್ಟ್ ಮಾಡಿದ್ದ ಆ ಸಿನಿಮಾ ಯಾವುದು ಮತ್ತು ದರ್ಶನ್ ಒಪ್ಪಿಕೊಂಡ ಆ ಸಿನಿಮಾ ಯಾವುದು? ಸಾಕಷ್ಟು ಸಿನಿಮಾಗಳ ಆಫರ್ ಕೈಯಲ್ಲಿದೆ. ಸುದೀಪ್ಗೆ ಆಗಿರಲಿ, ದರ್ಶನ್ಗೆ ಆಗಿರಲಿ, ಇಬ್ಬರು ಸಮಾನ ನಾಯಕರು, ಸಮಾನ ಸಾಮರ್ಥ್ಯದ ನಾಯಕರು, ಒಂದೇ ತರಹದ ಖ್ಯಾತಿ ಪಡೆದಿರುವಂತಹ ಎರಡು ಸ್ಟಾರ್ ನಟರು. ಸುದೀಪ್ ಸಿನಿಮಾವನ್ನ ರಿಜೆಕ್ಟ್ ಮಾಡಿದ್ರಂತೆ, ಆ ಸಿನಿಮಾವನ್ನ ದರ್ಶನ್ ಕೈಗೆತ್ತಿಕೊಂಡಿದ್ರಂತೆ. ಯಪ್ಪ, ಆ ಪಾತ್ರ ನನಗೆ ಸಾಧ್ಯನೇ ಇಲ್ಲ ಅಂತ ಸುದೀಪ್ ಕೂತಿದ್ರಂತೆ. ಕೊನೆಗೆ ದರ್ಶನ್ ಒಪ್ಪಿಕೊಂಡು ಸಿನಿಮಾ ಮಾಡಿದ್ರಂತೆ. ಹಾಗಾದ್ರೆ ಯಾವುದು ಆ ಸಿನಿಮಾ? ಎಸ್, ಅದು ನನ್ನ ಪ್ರೀತಿಯ ರಾಮು ಸಿನಿಮಾಗೆ ಸುದೀಪ್ ಆಯ್ಕೆ ಆಗಿದ್ರಂತೆ. ಮೊದಲು ದೊಡ್ಡ ದೊಡ್ಡ ಕಲಾವಿದರು ಒಪ್ಪಿಕೊಂಡಿರದ ಸಿನಿಮಾ ಹಿಟ್ ಆಗಿತ್ತು ದರ್ಶನ್ ಅಭಿನಯಿಸಿ. ಸಿನಿಮಾದಲ್ಲಿ ದರ್ಶನ್ಗೆ ಕಣ್ಣಿನ ನೋವು ಕಾಣಿಸಿಕೊಂಡಿತ್ತಂತೆ. ಕಣ್ಣಿನ ಕಪ್ಪು ಮಣಿ ಕಾಣದ ರೀತಿಯಲ್ಲಿ ಕಣ್ಣನ್ನ ರೊಟೇಟ್ ಮಾಡಬೇಕಾಗಿತ್ತು. ಉಳಿದವರಿಗೆ ಅದು ಸಾಧ್ಯ ಆಗಿರಲಿಲ್ಲ. ಆ ರೀತಿ ದರ್ಶನ್ ಮಾಡೋದಕ್ಕೆ ಮಾತ್ರ ಸಾಧ್ಯವಾಗಿತ್ತಂತೆ. ನನ್ನ ಪ್ರೀತಿಯ ರಾಮು ರೀಲಾಂಚ್ ವೇಳೆ ನಿರ್ದೇಶಕ ಈ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ನೋಡಿ, ನನ್ನ ಪ್ರೀತಿಯ ರಾಮು ಬ್ಲಾಕ್ ಬಸ್ಟರ್ ಮೂವಿ ಏನಾಗಿರಲಿಲ್ಲ, ಅದು ಅಷ್ಟರ ಮಟ್ಟಿಗೆ ಸಾಧ್ಯಾಂತ ಹಿಟ್ಟೇನು ಕೊಟ್ಟಿರಲಿಲ್ಲ. ಆದರೆ ಆ ಮೂವಿ ಹೆಸರು ಮಾಡ್ತು. ಯಾವುದ್ರಲ್ಲಿ ಹೆಸರು ಮಾಡಿದ್ದು? ಒಬ್ಬ ಬಡಪಾಯಿ ಗಾಯಕ, ಕಣ್ಣು ಕಾಣಿಸದ ಅಂಧನೊಬ್ಬ ದುಡಿದ ಹಣವನ್ನ ಅಹಂಕಾರಿಯ ಕೈಮುಷ್ಟಿಯಲ್ಲಿ ಒಳಗಾಗಿ ಆತ ಅನುಭವಿಸುವ ಯಾತನೆ ಮತ್ತು ನೋವು ಅದನ್ನು ತೋರ್ಪಡಿಸಿದ್ದ ರೀತಿ ಇತ್ತಲ್ಲ, ಅದು ಜನರಿಗೆ ಇಷ್ಟ ಆಯಿತು. ದರ್ಶನ್ ಮೆಜೆಸ್ಟಿಕ್ಕು ಅದು ಇದು ಅಂಥೇಳಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು. ಬಲಗೈಯಲ್ಲಿ ತಲವಾರು ಹಿಡ್ಕೊಂಡ್ರು, ಅಟ್ಟಾಡಿಸ್ಕೊಂಡು ಹೊಡೆಯುವಂತಹ ಒಂದು ಸಿನಿಮಾಗಳು. ಆ ತರಹದ ಸಿನಿಮಾಗಳನ್ನು ಕಂಡು ಪರಿಚಯ ಇದ್ದಂಥ ಜನರಿಗೆ ಈ ನನ್ನ ಪ್ರೀತಿಯ ರಾಮು ಅತ್ಯಂತ ಭಾವನಾತ್ಮಕವಾದಂಥ ಸಿನಿಮಾ. ಆ ಸಿನಿಮಾವನ್ನು ಅಷ್ಟು ಬೇಗ ಜನರು ಇಷ್ಟಪಡೋದು ಅಂದರೆ ಅದು ನಿಜಕ್ಕೂ ಕೂಡ ಸಾಹಸ. ಅದರಲ್ಲೂ ದರ್ಶನ್ ಇಡೀ ದಿನ ಕಣ್ಣಿನ ಒಳಗಿನ ಕೃಷ್ಣ ಮಣಿಯನ್ನು ಕಾಣಿಸದ ಹಾಗೆ, ಅಂದರೆ ಆ ಕಪ್ಪು ಮಣಿ ಇದೆಯಲ್ಲ ಅದು ಕಾಣಿಸದ ಹಾಗೆ ಕಣ್ಣು ರೆಪ್ಪೆಯ ಅಡಿಯಲ್ಲಿ ಬಿಳಿ ಬಣ್ಣವನ್ನು ಮಾತ್ರ ಪ್ರದರ್ಶನ ಮಾಡಬೇಕಾಗಿತ್ತು ಸುದೀರ್ಘವಾಗಿ. ಒಬ್ಬ ಮನುಷ್ಯನ ಕಣ್ಣಿನ ರೆಪ್ಪೆ ಇದೆಯಲ್ಲ, ಆ ರೆಪ್ಪೆ ಸೆಕೆಂಡಿಗೆ ಇಷ್ಟು ಬಾರಿ ಬಡ್ಕೊಳ್ಳುತ್ತೆ, ಅದು ನಮ್ಮ ಗಮನಕ್ಕೆ ಬರಲ್ಲ. ಹೀಗೆಲ್ಲ ಇದ್ದಾಗಲೂ ಕೂಡ ಆ ಮಣಿಯನ್ನು ಆಚೆ ಈಚೆ ತೋರಿಸದೆ ಅದನ್ನು ಅಡಗಿಸಿಡೋದು ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಹಾರಿಬಲ್ ಚಾಲೆಂಜ್. ಹಾಗಾಗಿ ಸುದೀರ್ಘವಾಗಿ ಆ ಕಣ್ಣನ್ನು ಹಾಗೆ ಇಟ್ಟುಕೊಂಡಿದ್ದರಿಂದಾಗಿ ಕಣ್ಣು ನೋವು ಕಾಣಿಸಿಕೊಂಡಿತ್ತಂತೆ. ಆದರೂ ಕೂಡ ಆ ಕಣ್ಣು ನೋವನ್ನು ಸಿನಿಮಾದಲ್ಲಿ ತೋರ್ಪಡಿಸಲಿಲ್ಲ. ಸಿನಿಮಾ ಹಿಟ್ಟಿಗೆ ಕಾರಣರಾಗಿದ್ದರು ನಟ ದರ್ಶನ್. ಅದಕ್ಕೆ ಹೇಳೋದು ದರ್ಶನ್ರನ್ನ ಸಕಲ ಕಲಾ ವಲ್ಲಭ, ಎಲ್ಲನೂ ಬರುತ್ತೆ, ಎಲ್ಲ ತರಹದ ಆ್ಯಕ್ಟ್ ಕೂಡ ಮಾಡ್ತಾರೆ. ಸೊ ನನ್ನ ಪ್ರೀತಿಯ ರಾಮು ರೀಲಾಂಚ್ ಸಂದರ್ಭ ಈ ಮಾತನ್ನ ನಿರ್ದೇಶಕರು ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.